ಇಲ್ಲಿ ಧೂಳೇ ಒಂದು ಮಂಜಾಗೋಗ್ಬಿಟ್ಟಿದೆ. ಕಮಿಷನರ್ಗೆ ಏನು ಹೇಳಿದ್ರು ಉಪಯೋಗ ಇಲ್ಲ, ಡಿ ಸಿಗೆ ಹೇಳಿದ್ರು ಉಪಯೋಗ ಇಲ್ಲ. ನೋಡಿ, ನಾವು ಕೈಲಾಗ್ದವ್ರು ಗಾಡಿ ಓಡಿಸೋದೇ ಬಿಟ್ಬಿಟ್ಟಿದ್ದೀವಿ. ತುಮಕೂರಿನ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರು. ಗುಂಡಿಗಳಿಂದ ಜನ ಸಾಯ್ತಾ ಇದ್ರು, ಕ್ಯಾರೆ ಅಂತಿಲ್ಲ ಅಧಿಕಾರಿಗಳು. ಟಾರ್ ಹಾಕೋದನ್ನ ಬಿಟ್ಟು ಕಬ್ಬಿಣದ ರಾಡ್ ಹಾಕಿ ಲಾರಿ ಸಂಚಾರಕ್ಕೆ ಬ್ರೇಕ್. ನಿತ್ಯ ಧೂಳಿನ ಮಜ್ಜನ, ಇಲ್ಲಿನ ನಿವಾಸಿಗಳು ಆಸ್ಪತ್ರೆ ಪಾಲು. ಕಮಿಷನರ್ಗೆ ಏನು ಹೇಳಿದ್ರು ಉಪಯೋಗ ಇಲ್ಲ, ಡಿ ಸಿಗೆ ಹೇಳಿದ್ರು ಉಪಯೋಗ ಇಲ್ಲ. ಎಸ್, ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಅಲ್ಲ, ಗುಂಡಿಗಳ ಸಿಟಿ ಅಂತ ಕರೆದ್ರೆ ಅದಕ್ಕೆ ಸೂಕ್ತ ಅಂತ ಅನಿಸುತ್ತೆ. ತುಮಕೂರು ನಗರದ ಪ್ರಮುಖ ಏರಿಯಾಗಳಲ್ಲಿ ಒಂದಾದ ಶಿರಾ ಗೇಟ್ನ 80 ಫೀಟ್ ರಸ್ತೆ ಹಾಳಾಗಿ ಸುಮಾರು 1.5 ವರ್ಷದಿಂದ 2 ವರ್ಷ ಆಗಿದ್ರೂ ಕೂಡ ರಸ್ತೆಗೆ ಡಾಂಬರು ಹಾಕಲು ಮಾತ್ರ ಮುಂದಾಗ್ತಿಲ್ಲ. ಈ 80 ಫೀಟ್ ರಸ್ತೆ ಗುಬ್ಬಿ ಗೇಟ್ಗೆ ಸಂಪರ್ಕವನ್ನ ಕಲ್ಪಿಸಲಿದ್ದು ಹೆದ್ದಾರಿಯಾಗಿ ಮಾರ್ಪಟ್ಟಿದೆ. ಆದ್ರೆ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು ನಿತ್ಯ 100 ಮಂದಿ ಬೈಕ್ ಸವಾರರು ಗುಂಡಿಗೆ ಬಿದ್ದು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಈ ರಸ್ತೆಗೆ ಡಾಂಬರು ಹಾಕಿ ಅಂತ ಪಾಲಿಕೆಗೆ ಅದೆಷ್ಟು ಬಾರಿ ಮನವಿಯನ್ನ ಮಾಡಿಕೊಂಡಿದ್ರು, ಪ್ರತಿಭಟನೆ ಮಾಡಿದ್ರು, ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಇನ್ನು ಗುಬ್ಬಿ ಗೇಟ್ನಿಂದ ಶಿರಾ ಗೇಟ್ ಮಾರ್ಗವಾಗಿ ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾದ್ರೆ ಸಿಟಿಯನ್ನ ಬಳಸಿಕೊಂಡು ಬರಬೇಕಿತ್ತು. ಟ್ರಾಫಿಕ್ ಸಮಸ್ಯೆ ಹಾಗೂ ಸಿಟಿಯಿಂದ ಬಳಸಿಕೊಂಡು ಬರಬೇಕಾದ ಸ್ಥಿತಿ ಇತ್ತು. ಹೀಗಾಗಿ ಗುಬ್ಬಿ ಗೇಟ್ನಿಂದ ಶಿರಾ ಗೇಟ್ಗೆ ಔಟರ್ ರಿಂಗ್ ರೋಡ್ ಮೂಲಕ ಸಂಪರ್ಕಕ್ಕೆ ರಸ್ತೆ ನಿರ್ಮಾಣವನ್ನ ಮಾಡಲಾಗಿತ್ತು. ಆದರೆ ಇಲ್ಲಿನ ಸ್ಥಿತಿ ಹೇಗಿದೆ ಅಂದ್ರೆ, ಗುಬ್ಬಿ ಗೇಟ್ನಿಂದ 80 ಫೀಟ್ ರಸ್ತೆಯ ಬಳಿಯ ಶನಿದೇವರ ದೇವಸ್ಥಾನದವರೆಗೂ ಮಾತ್ರ ರಸ್ತೆ ಕಾಮಗಾರಿಯನ್ನ ಮಾಡಲಾಗಿದೆ ಅಷ್ಟೇ. ಆದ್ರೆ ಅಲ್ಲಿಂದ ಶಿರಾ ಗೇಟ್ ವರೆಗೂ ಇರೋ 80 ಫೀಟ್ ರಸ್ತೆ ಹಾಳಾಗಿ ಸಾವಿರಾರು ಗುಂಡಿಗಳು ಬಿದ್ದಿದ್ರೂ ಕೂಡ ಕಾಮಗಾರಿ ಶುರು ಮಾಡಿಲ್ಲ. ಗುಂಡಿಗಳ ರಸ್ತೆಯಲ್ಲಿ ಲಾರಿ, ಟಿಪ್ಪರ್, ಟ್ರ್ಯಾಕ್ಟರ್ಗಳು ಸೇರಿ ಎಲ್ಲ ಗಾಡಿಗಳು ಓಡಾಡ್ತಾ ಇದ್ವು. ಈಗ ಬೇಸಿಗೆ ಬೇರೆ ಶುರುವಾಗಿದ್ದು ನಿತ್ಯ ಸಾವಿರಾರು ವಾಹನಗಳ ಓಡಾಟದಿಂದ ಸಂಪೂರ್ಣ ಧೂಳುಮಯವಾಗಿದ್ದು ಸ್ಥಳೀಯರಲ್ಲಿ ಉಸಿರಾಟದ ಸಮಸ್ಯೆ ಶುರುವಾಗಿದ್ದು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಶಾಸಕರು, ಅಧಿಕಾರಿಗಳೇನು ಎಸಿ ರೂಮಿನಲ್ಲಿ ಕೂತಿರ್ತಾರೆ, ಅವರಿಗೆ ಸಾಮಾನ್ಯ ಜನರ ಕಷ್ಟ ಅರ್ಥ ಆಗಲ್ಲ ಅಂತ ಜನರು ಕಿಡಿಕಾರ್ತಿದ್ದಾರೆ. ಈಗ ಮೊದಲು ಏನಾಯಿತು, ಇಲ್ಲಿ ಒಂದು ಬ್ರಿಡ್ಜ್ ರೆಡಿ ಆಯಿತು. ಎಲ್ಲಿಂದನ ಗುಬ್ಬಿ ಗೇಟಿಂದನ ಅದು ಕನಕ ವೃತ್ತದವರೆಗೂ. ಆ ಬ್ರಿಡ್ಜ್ ರೆಡಿ ಆಗದ ಮುಂಚೆ ಏನು ಮಾಡಬೇಕಾಯ್ತು, 1 ಕಿಲೋಮೀಟ್ರು ಎಲ್ಲಿ ಕನಕ ವೃತ್ತದಿಂದ ಶನಿದೇವರ ದೇವಸ್ಥಾನದವರೆಗೂ ರೋಡ್ ರೆಡಿ ಅಪ್ಡೇಟ್ ಆಗಬೇಕಾಯ್ತು ಇಲ್ಲಿಂದ. ಆದರೆ ಅವರು ಆ ಕೆಲಸ ಮಾಡಲಿಲ್ಲ. ಬ್ರಿಡ್ಜ್ ರೆಡಿ ಆದ ತಕ್ಷಣ ಇವರು ಏನು ಕಮಿಟ್ಮೆಂಟ್ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಇಲ್ಲಿ 8 ವೀಲರು, 10 ವೀಲರು, 12 ವೀಲರ್ ಲಾರಿಗಳನ್ನೆಲ್ಲ ಎಲ್ಲಿ ಬಿಡಕ್ಕೆ ಅಂದ್ಕೊಂಡ್ರು. ಇವಾಗ ಭಾರ ಎಷ್ಟು ಬರ್ಬೋದು ಅಷ್ಟು ಬರ್ಬೋದು ಆ ರೋಡು. ಅದಕ್ಕಿಂತ ಭಾರ ಹೆಂಗೆ ಬರೋಕ್ಕಾಗುತ್ತೆ? ಏನು ಒಂದು ವೆಹಿಕಲ್ ಹೋದರೆ ಹೇಳ್ತೀನಿ ಕೇಳ್ರಿ, 1.5-2 ಕಿಲೋಮೀಟ್ರ್ ಧೂಳು ಆವರಿಸುತ್ತಿದೆ. ಇಲ್ಲಿ ಜನಗಳಿಗಂತೂ ಮಕ್ಕಳು, ವಯಸ್ಸಾದವರು ಬೆಳಗ್ಗೆ ಹೊತ್ತು ನೋಡಬೇಕು, ಮಂಜು ಮುಸ್ಕೊಳ್ಳಲ್ಲ, ಇಲ್ಲಿ ಧೂಳೇ ಒಂದು ಮಂಜಾಗೋಗ್ಬಿಟ್ಟಿದೆ. ಹಂಗಾಗ್ಬಿಟ್ಟು ಎಷ್ಟು ಸಾರಿ ಅವರು ಕಮಿಷನರ್ಗೆ ಏನು ಹೇಳಿದ್ರು ಉಪಯೋಗ ಇಲ್ಲ, ಡಿ ಸಿಗೆ ಹೇಳಿದ್ರು ಉಪಯೋಗ ಇಲ್ಲ. ಡಿ ಸಿ ಕಮಿಷನರ್ ಎಲ್ಲ ಎ ಸಿ ರೂಮಲ್ಲಿ ಕೂತ್ಕೊಂಡಿರ್ತಾರೆ ಅಲ್ವಾ? ನಾವೇನು ಮಾಡಬೇಕು? ಎಷ್ಟು ಹೇಳಿದ್ರು ಆಮೇಲೆ ಆ ಕಮಿಷನರ್ ಪಿ ಎಗೆ ನಾನು ಮೆಸೇಜ್ ಹಾಕಿ ತೋರಿಸ್ತೀನಿ ನಿಮಗೆ, ರಿಕ್ವೆಸ್ಟ್ ಮಾಡ್ಕೊಂಡು. ಏನು ನೆಪಕ್ಕೆ 1-2-3 ಲೋಡು ಲಾರಿಗಳು ಇದು ನೀರು ಹಾಕ್ಸೋರು, ಅದು ಹಾಕ್ಸಿದ್ದು ಒಂದು ಅರ್ಧ ಗಂಟೆ ಅಷ್ಟೇ ಮಾಮೂಲಿ. ಅಂದರೆ ಇಲ್ಲಿ ಆಗ್ತಾರೋ ಘಟನೆಗಳು ಅಂದರೆ 4 ಜನ ಡೆತ್ ಆಗಿದ್ದಾರೆ ರೋಡಲ್ಲಿ. ಇದೇ ರೋಡಲ್ಲಿ 4 ಜನ ಡೆತ್ ಆಗಿದ್ದಾರೆ. ಈಗ ಇಲ್ಲಿ 2 ವರ್ಷದಿಂದ ಈಚೆಗೆ ಡೆತ್ ಆಗಿದ್ದಾರೆ. ಈಗ ರೋಡ್ ರೆಡಿ ಆದ್ರೂ ಪ್ರತಿ ಕ್ರಾಸಲ್ಲೂ ಹಂಪ್ಸ್ಗಳು ಹಾಕಬೇಕು. ಯಾಕಂದರೆ ಇಲ್ಲಿ ಶಾಲಾ ಮಕ್ಕಳುಗಳು ಬರೋದು ಜಾಸ್ತಿ, ಸ್ಕೂಲ್ಗಳು ಬಸ್ಗಳು ಬರೋದು ಜಾಸ್ತಿ ಎಲ್ಲ ಆಗಿದೆ. ಮಾತ್ರ ಇವ್ರು ಮಿನಿಸ್ಟ್ರಿಗೂ, ಡಿ ಸಿ, ಎ ಸಿ ಇವ್ರಿಗೆಲ್ಲ ಏನು ದೊಡ್ಡದಲ್ಲ. ಮನ್ಸು ಮಾಡಿದ್ರೆ ಈ ವಾರದಿಂದನೇ ಕೆಲಸ ಸ್ಟಾರ್ಟ್ ಮಾಡ್ಬೋದು, ಮನ್ಸು ಮಾಡಲ್ಲ ಅಷ್ಟೇ. ಹಂಗಾಗ್ಬಿಟ್ಟು ಇಲ್ಲಿ ಪ್ರಾಬ್ಲಮ್ಸ್ ಅಂತೂ ಲಾಟ್ ಆಫ್ ಪ್ರಾಬ್ಲಮ್ಸು. ಅದು ರೋಡ್ ಚೆನ್ನಾಗಿತ್ತು. ಈಗೇನಾಯಿತು ಅಂದರೆ, ಇದು ಯಾವಾಗ ಈ ರಿಂಗ್ ರೋಡ್ ಮಾಡಿದ್ರು ಆವಾಗಲಿಂದ ರೋಡ್ ಸಿಕ್ಕಾಪಟ್ಟೆ ಇದಾಗೋಯ್ತು. ಈಗ ಯಾರಿಗಾನ ಹೇಳೋಕೆ ಹೋದರೆ ಈಗ ಮಾಡ್ತೀವಿ ಅವಾಗ ಮಾಡ್ತೀವಿ ಯಾರನ್ನ ಅಧಿಕಾರಿಗಳು. ಈಗ ಜಾಸ್ತಿ ಹೇಳೋಕೆ ಹೋದರೆ ಅವ್ರವ್ರ ಬಾಯಿ ಮುಚ್ಚಿಸ್ಬಿಡ್ತಾರೆ, ಜಾಸ್ತಿ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಈಗ ಮಾಡ್ತೀನಿ ನೋಡೋಣ, ಈಗೇನೋ ಹೇಳೋರಂತೆ ಮಾಡ್ತೀನಿ ಅಂತ. ಅಲ್ಲಿ ಮುಂದೆಗಡೆ ಬೇರೆ ರೋಡ್ ಮಾಡಿಲ್ಲ, ಅದಕ್ಕೋಸ್ಕರ ಇದು ಪೆಂಡಿಂಗ್ ಬಿಟ್ಟವ್ರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸಿರಾಗೇಟಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಗಾಡಿಗಳು ಕಂಟ್ರೋಲಿಗೆ ಬರಲ್ಲ, ಧೂಳು ಸಿಕ್ಕಾಪಟ್ಟೆ. ಇಲ್ಲಿ ಮನೆಗಳವ್ರು ನೀವೇ ನೋಡ್ರಿ ಒಂದ್ಸತಿ ಇಷ್ಟು ಬರೀ ಮಗಕ್ಕೆ ಬಟ್ಟೆ ಇಲ್ಲದೆ ಹೋಗೋಕ್ಕಾಗಲ್ಲ, ಮಾರ್ಕ್ಸ್ ಇಲ್ಲದಿಲ್ಲ.
ಸಿಕ್ಕಾಪಟ್ಟೆ ಧೂಳು. ನೀರಂತೂ ಇವ್ರು ಹಾಕ್ತೀನಿ ಅಂತಾರೆ, ಎಲ್ಲೋ ವಾರಕ್ಕೋ 15 ದಿವಸಕ್ಕೋ ಒಂದ್ಸತಿ ಹಾಕ್ತಾರೆ ನೀರೇ ಹಾಕಲ್ಲ. ಧೂಳಿನಿಂದ ತಪ್ಪಿಸಲು ಆಗಾಗ್ಗೆ ರಸ್ತೆಗೆ ನೀರು ಹಾಕ್ತಾ ಇದ್ರು. ಆದ್ರೀಗ ನೀರು ಹಾಕುವುದನ್ನೇ ಪಾಲಿಕೆ ಸಿಬ್ಬಂದಿ ನಿಲ್ಲಿಸಿದ್ದು ಮತ್ತೆ ಧೂಳಿನ ಸಮಸ್ಯೆ ಶುರುವಾಗಿದೆ. ಹೀಗಾಗಿ ನಿತ್ಯ ಪಾಲಿಕೆ ಅಧಿಕಾರಿಗಳಿಗೆ ದೂರು ನೀಡಿದ ಬಳಿಕ ರಸ್ತೆಗೆ ಡಾಂಬರು ಹಾಕುವುದನ್ನ ಬಿಟ್ಟು ಕಬ್ಬಿಣದ ರಾಡ್ಗಳು, ಕಲ್ಲುಗಳನ್ನ ಹಾಕಿ ಲಾರಿ ಸೇರಿ ಬೃಹತ್ ಗಾಡಿಗಳ ಓಡಾಟಕ್ಕೆ ಬ್ರೇಕ್ ಹಾಕಿದೆ. ಇದರಿಂದ ಈಗ ಲಾರಿಗಳು ಮತ್ತೆ ಸಿಟಿಯನ್ನೇ ಸುತ್ತು ಹಾಕಿಕೊಂಡು ಬರಬೇಕಿದೆ. ಕೆಲ ಲಾರಿ ಡ್ರೈವರ್ಗಳು ಕಬ್ಬಿಣದ ರಾಡ್ ಇದ್ರೂ ಕೂಡ ಸಾಹಸವನ್ನ ಮಾಡಿಕೊಂಡು ಅದೇ ರಸ್ತೆಯಲ್ಲಿ ಹೋಗ್ತಿದ್ದಾರೆ. ಹೀಗಾಗಿ ಧೂಳು ಮಾತ್ರ ಕಡಿಮೆ ಆಗಿಲ್ಲ. ವೀಕ್ಷಕರೇ, ಇವತ್ತು ನಾನು ತುಮಕೂರಿನ ಪ್ರಮುಖ ಬಡಾವಣೆಯಲ್ಲಿ ಒಂದಾಗಿರುವಂಥ ಒಂದು ಶಿರಗೇಟ್ನ 80 ಫೀಟ್ ರಸ್ತೆಯಲ್ಲಿದ್ದೇನೆ. ಈ ಒಂದು ರಸ್ತೆಯ ದುಸ್ಥಿತಿಯನ್ನು ನೀವು ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳೋದಂತೂ ಪಕ್ಕ. ಏಕೆಂದರೆ ನಮ್ಮ ಶಾಸಕರಾಗಿರ್ಬೋದು, ಒಂದು ಏರಿಯಾ ಕಾರ್ಪೊರೇಟರ್ ಆಗಿರ್ಬೋದು, ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತಲೇ ಹೇಳ್ಬೋದು. ಏಕೆಂದರೆ ಇದೇ ರಸ್ತೆಯ ಸ್ಥಿತಿಯನ್ನು ನಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ 2 ರಿಂದ 3 ಬಾರಿ ನಾವು ಸುದ್ದಿಯನ್ನು ಮಾಡಿದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂಥ ಒಂದು ಕೆಲಸ ಮಾಡ್ತಾ ಇಲ್ಲ. ಗಾಡಿಗಳು ಓಡೋದಕ್ಕೆ ಬ್ರೇಕೇನು ಹಾಕಿದ್ದಾರೆ, ಆದರೆ ರಸ್ತೆ ಕಾಮಗಾರಿ ಮಾತ್ರ ಕೈಗೊಳ್ತಾ ಇಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಇಲ್ಲಿನ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರಸ್ತೆ ಹಾಳಾಗಿ 1.5 ರಿಂದ 2 ವರ್ಷ ಆಗಿದೆ. ಆದರೆ ನಮ್ಮ ಶಾಸಕರಾಗಿರ್ಬೋದು, ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ. ಕೆಲವು ಬಾರಿ ಪಾಲಿಕೆಗೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಆದರೆ ಮನವಿಯನ್ನ ಸ್ವೀಕರಿಸಿಕೊಂಡು ಅವರು ರಸ್ತೆ ಕಾಮಗಾರಿಯ ಒಂದು ಕೆಲಸವನ್ನ ಮಾಡಿಲ್ಲ. ಬದಲಾಗಿ ರಸ್ತೆಗೆ ಬ್ಯಾರಿಕೇಡ್ಗಳನ್ನ ಗಾಡಿಗಳ ಓಡಾಟಕ್ಕೆ ಬ್ರೇಕ್ ಹಾಕಿದ್ದಾರೆ. ಗುಂಡಿಗಳಿಗೆ ಅಟ್ಲೀಸ್ಟ್ ಸ್ಟಾರ್ ಹಾಕಿ ಮುಚ್ಚಿದ್ರೆ ಓಡಾಡಲು ಎಷ್ಟು ಉಪಯೋಗ ಆಗುತ್ತೆ. ಆದ್ರೆ ಆ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. ಗುಂಡಿಯನ್ನು ಮುಚ್ಚುತ್ತಿಲ್ಲ, ಟಾರ್ ಹಾಕ್ತಿಲ್ಲ. ಗುಂಡಿಗಳನ್ನ ನೋಡಿ ಗಾಡಿ ಓಡಿಸುವುದನ್ನೇ ಬಿಟ್ಟಿದ್ದೀವಿ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ರು. ನೋಡಿ, ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ ನೋಡಿ, ಏಕೆಆರ್ ಮನೆ ರೋಡ್ನಲ್ಲಿ ಅಲ್ಲಲ್ಲೇ ಪ್ಯಾಚ್ ಹಾಕಿದ್ದಾರೆ. ಅಷ್ಟಾದರೂ ಮಾಡಿದ್ರೆ ಎಷ್ಟೋ ಅನುಕೂಲ ಆಗುತ್ತೆ. ನೋಡಿ, ನಾವು ಕೈಲಾಗ್ದವ್ರು ಗಾಡಿ ಓಡಿಸೋದೇ ಬಿಟ್ಬಿಟ್ಟಿದ್ದೀವಿ. ಎಲ್ಲಿ ಬೀಳ್ತೀವೋ, ಎಲ್ಲಿ ಇದು ಮಾಡ್ತೀವೋ, ಎಲ್ಲರೂ ಸಪೋರ್ಟ್ ಕೊಡಬೇಕು. ಒಬ್ರದ್ದು ಎಲ್ಲ ಅಧಿಕಾರಿಗಳು ಕೊಡಬೇಕು, ಪಬ್ಲಿಕ್ ಜನ ಕೊಡಬೇಕು, ನಗರಸಭೆ ಅಧಿಕಾರಿಗಳು ಬೇಕು. ಇದೇ ಒಂದು ರಸ್ತೆಯಲ್ಲಿ ಬೈಕ್ ಸವಾರರು ಬಿದ್ದು 4 ಜನ ಬೈಕ್ ಸವಾರರು ಪ್ರಾಣ ಚೆಲ್ಲಿದ್ದಾರೆ ಅನ್ನೋದು ಇಲ್ಲಿನ ಸ್ಥಳೀಯರ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ವಾಹನಗಳ ಓಡಾಟದಿಂದ ಧೂಳು ಸಾಕಷ್ಟು ಇದ್ದಾಗೆ ಅಕ್ಕಪಕ್ಕದ ನಿವಾಸಿಗಳಿಗೆ ಸಾಕಷ್ಟು ಉಸಿರಾಟದ ಸಮಸ್ಯೆ ಎದುರಾಗ್ತಾ ಇದೆ. ರಾತ್ರೋರಾತ್ರಿ ಕಾಮಗಾರಿ ಮಾಡೋದನ್ನು ಬಿಟ್ಟು ಬ್ಯಾರಿಕೇಡ್ಗಳ ಕಬ್ಬಿಣದ ರಾಡ್ಗಳನ್ನ ಹಾಕಿ ಬ್ಯಾರಿಕೇಡ್ಗಳನ್ನು ಹಾಕಿ ಓಡಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ಅಷ್ಟೇ. ಆದ್ರೆ ಕಾಮಗಾರಿ ಮಾತ್ರ ತಗೊಂಡಿಲ್ಲ. ಇನ್ನಾದ್ರೂ ಪಾಲಿಕೆ ಅಧಿಕಾರಿಗಳು, ಶಾಸಕರು ಗಮನ ಹರಿಸಿ ಈ ರಸ್ತೆಗೆ ಒಂದು ಶಾಶ್ವತ ಪರಿಹಾರವನ್ನ ಕೊಡ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಓಹಿಲೇಶ್ವರಿ, ಪ್ರಜಾಶಕ್ತಿ ಟಿವಿ, ತುಮಕೂರು. ಇಲ್ಲಿ ಧೂಳೆ ಒಂದು ಮಂಜಾಗೋಗ್ಬಿಟ್ಟಿದೆ. ಕಮಿಷನರ್ಗೆ ಏನು ಹೇಳಿದ್ರು ಉಪಯೋಗ ಇಲ್ಲ, DC ಹೇಳಿದ್ರು ಉಪಯೋಗ ಇಲ್ಲ. ನೋಡಿ, ನಾವು ಕೈಲಾಗ್ದವ್ರು ಗಾಡಿ ಓಡಿಸೋದೇ ಬಿಟ್ಬಿಟ್ಟಿದ್ದೀವಿ.